ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಡೆಗೆ ಹೊರಟಿದ್ದೀನಿ, ಇಲ್ಲೇ ರೆಡಿ ಆಗಿದ್ದೀನಿ. ಸೊ ಇವಾಗ ಅಮ್ಮ ಹೊರಟಿದ್ದಾರೆ, ಆಲ್ರೆಡಿ ಲೇಟ್ ಆಗಿದೆ. ನೋಡಿ ನಮ್ಮಮ್ಮ ನಾನು ಮೇಲೆ ರೆಡಿ ಆಗ್ತಾಯಿದ್ದೆ, ನಮ್ಮಮ್ಮ ರೆಡಿಯಾಗಿಬಿಟ್ಟು ಕೆಳಗಡೆ ಬಂದಿದ್ದರು. ನಾನು ಬರೋ ತನಕ ಅವರು ಹೊರಡ್ತಾ ಇಲ್ಲ, ಯಾಕಂದರೆ ನಾವು ಸೆಕೆಂಡ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು. ಮನೆ ಕನ್ಫ್ಯೂಸ್ ಆಗುತ್ತೆ. ಸೊ ನಾವು ಗಾಡಿಯಲ್ಲಿ ಮುಂದೆ ಹೋಗ್ತಾಯಿದ್ರೆ ಅವರು ಹಿಂದ್ಗಡೆ ಬರ್ತಾರೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಬಂದ್ವಿ, ನಾವು ಅವ್ರ ಮನೆ ಹತ್ರ ಬಂದ್ವಿ. ಆ್ಯಕ್ಚುಲಿ ಅವರು ಅಮ್ಮನ ಮನೆಗೆ ಬಾಡಿಗೆಲಿದ್ದರು ಮುಂಚೆ. ಸೊ ನಮ್ಮಮ್ಮಂಗೆ ಮತ್ತು ನಮ್ಮ ಅಣ್ಣಂಗಂತೂ ತುಂಬ ಅಟ್ಯಾಚ್, ತುಂಬಾ ಹಚ್ಕೊಂಡಿದ್ರು. ಹಾಗೆ ಅವರು ಮತ್ತೆ ಮನೆ ಚೇಂಜ್ ಮಾಡಿ ಸೊ ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು, ಅಲ್ಲಿ ಹೋಗಿದ್ರು. ಸೊ ಅಲ್ಲಿಂದ ಮತ್ತೆ ಅವರು ಹರಿಹರಕ್ಕೆ ಬಂದರು. ಸೊ ಇಲ್ಲಿ ಬಂದ್ರೂ ಕೂಡ ಆ ಬಾಂಧವ್ಯ ಅವರು ಬಿಟ್ಟಿಲ್ಲ. ಲಾಸ್ಟ್ ಟೈಮು ದೊಡ್ಡ ಮಗಳು ಬರ್ತಡೇ ಇತ್ತು, ಆವಾಗೂ ಕೂಡ ಕರೆದಿದ್ರು. ಸೊ ಇವಾಗ ಚಿಕ್ಕ ಮಗಳು ಬರ್ತಡೇ, ಇವಾಗಲೂ ಕೂಡ ಕರೆದಿದ್ರು. ನೀವು ಬರೋ ತನಕ ಕೇಕ್ ಕಟ್ ಮಾಡೋದಿಲ್ಲ ಅಮ್ಮ ಅಂತ ಹೇಳಿದ್ರಂತೆ. ಸೊ ಬಂದ್ವಿ, ನಾನು ನಮ್ಮ ಅತ್ತಿಗೆ ನಮ್ಮಮ್ಮ ನಮ್ಮ ಮನೆಯವರು ಆಮೇಲೆ ಬಂದರು. ಸೊ ಬಂದ್ವಿ. ಹಾಯ್ ಮನೇಲಿ ಸನಿಧಿ, ಹಾಯ್ ಹಾಯ್. ಸೂಜಲ್, ಚಿನ್ನಿ ಚಿನ್ನಿ, ಹಾಯ್ ಹಾಯ್ ಚಿನ್ನಿ, ಹಾಯ್ ಮಾಡು ಚಿನ್ನ ಚಿನ್ನ. ಚಿನ್ನಿ ಬರ್ಡೇ, ಚಿನ್ನಿ ಬರ್ಡೇನಾ? ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಲೇಟ್ ಆಯಿತು. ಎಲ್ಲರೂ ಕೂಡ ಬಂದಿದ್ದರು. ಸೊ ಇನ್ನೇನು ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಬೆಳಗ್ಗೆಯಿಂದನೂ ಫುಲ್ಲು ಕೆಲಸ, ಅಡುಗೆ ಅದು ಇದು ಎಲ್ಲ ಮಾಡ್ಕೋತಾ ಇದ್ರಂತೆ. ಸೊ ಎಲ್ಲರೂ ಪಾಪುಗೆ ಹಿಡ್ಕೊಂಡು ಪಾಪ ಅಷ್ಟೊಂದು ಕೆಲಸ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದರು. ಅಂದರೆ ನಾನು ಬರ್ತಡೇ ಇದು ಡೆಕೋರೇಷನ್ ಎಲ್ಲ ಮಾಡಿಸಿದ್ರಾ ಯಾರ ಹತ್ರನಾದರೂ ಅಂತ ಅಂದೆ. ಇಲ್ಲ ನಾನೇ ಮಾಡಿದೆ ಅಂತಂದರು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳಿದೆ. ಸೊ ಈ ಪಾಪು ಅಂದರೂ ಎಷ್ಟು ಕ್ಯೂಟಾಗಿದೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಅದಿತಿ ಅಂತ ಹೇಳಿ, ಇವರ ಅಕ್ಕನ ಹೆಸರು ಸನ್ನಿಧಿ, ಅವಳು ಇವಾಗ LKG. ಸೊ ಅವಳದು ಬರ್ತಡೇ ಮೊನ್ನೆ ಆಗಿತ್ತು, ಬಂದು ಹೋಗಿದ್ವಿ ನಾವು. ನೋಡಿ ಇವಾಗ ಕೇಕ್ ಕಟ್ಟಿಂಗಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ಇಯರ್ ಬರ್ತಡೇ ಅದಿತಿ. ಕೇಕ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡಿಸಿದ್ರು. ಆ ಪಾಪು ಇನ್ನೇನು ಕೇಕ್ ಕಟ್ ಮಾಡಬೇಕು, ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಫುಲ್ ಅಳ್ತಾ ಇದೆ, ಹಠ ಮಾಡ್ತಾ ಇದೆ. ಸೊ ಮಕ್ಕಳು ಹಾಗೆ ಅಲ್ಲ, ಒಂದು ನಾಮಕರಣದಲ್ಲೂ ಅಷ್ಟೇ, ಇನ್ನೇನು ಅವರಿಗೆ ಹೆಸರು ಇಡಬೇಕು ಅವಾಗ ಅಳ್ತಾರೆ, ಈ ಬರ್ತಡೆಗೆ ಕೇಕ್ ಕಟ್ ಮಾಡಬೇಕು ಅವಾಗ ಅಳ್ತಾರೆ. ಸೊ ನಾನು ಗೊಂಬೆ ಹಿಡ್ಕೊಂಡು ಸಿಕ್ಕಾಪಟ್ಟೆ ನಗಿಸ್ತಿದ್ದೆ, ನಗ್ತಾ ಇತ್ತು ಪಾಪು. ಅದು ಅವ್ರ ಅಮ್ಮನ ತೊಡೆಯಲ್ಲಿ ನಿಲ್ತಾನೇ ಇಲ್ಲ, ಅಷ್ಟು ಹಠ ಮಾಡ್ತಾಯಿದ್ಲು. ನಾನು ಗೊಂಬೆನ ತೋರಿಸ್ಕೊಂಡು ಹಾಗೆ ಹೀಗೆ ಮಾತಾಡಿಸ್ಕೊಂಡು ಸೊ ಫೋಟೋ ಹತ್ರನೂ ಕೂಡ ನೋಡ್ತಾ ಇರಲಿಲ್ಲ. ಸೊ ಇವಾಗ ಬನ್ನಿ ಶುರು ಮಾಡಿದ್ವಿ ಬರ್ಡೇ. ಆ ಕ್ಯಾಂಡಲಿಂದು ಹೊಗೆ ಎಷ್ಟೊಂದು ಎಫೆಕ್ಟ್ ಮಾಡ್ತಾಯಿತ್ತು. ಮಗು ಕಣ್ಣಿಂದ, ಅವ್ರ ಅಮ್ಮನ ಕಣ್ಣಿಂದೆಲ್ಲ ನೀರು ಬರ್ತಾಯಿತ್ತು. ಬೇಗ ಎಲ್ಲರೂ ತೆಗೆದ್ಬಿಡಿ ಅದು ಅಂತ ಹೇಳಿದ್ರು. ಸೊ ಅದು ಸರಿಯಾಗಿ ಹತ್ಕೊಂಡಿಲ್ಲ, ಇಲ್ಲ ಅಂದರೆ ಯಾವತ್ತೂ ಹಾಗಾಗೋದಿಲ್ಲ. ಬಟ್ ಇವತ್ತು ಸರಿಯಾಗಿ ಇದು ಆಗೇ ಇಲ್ಲ ಅದು, ಹಾಗಾಗಿ ತುಂಬ ಹೊಗೆ ಆಗಿಬಿಟ್ಟಿತ್ತು ಪಾಪ. ಬೇಗ ಅದನ್ನು ತೆಗೆದ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿದ್ರು. ಸೊ ಕೇಕ್ ಕಟ್ ಮಾಡುವಾಗ ಸುಮ್ಮನೆ ಇದ್ಲು ಸದ್ಯ. ಸೊ ಇಲ್ಲಿ ಪಕ್ಕದಲ್ಲಿದ್ದಾಳಲ್ಲ ಸಣ್ಣವಳು, ಅವಳು ಕೂಡ ಸನ್ನಿಧಿ ಅಂತ ಅವಳ ಹೆಸರು. ಅವಳು ಚಿಕ್ಕವಳಿದ್ದಾಗ 5 ತಿಂಗಳು, 3 ತಿಂಗಳೇನೋ 5 ತಿಂಗಳಿಗೆ ಅವರಮ್ಮ ಕರ್ಕೊಂಡು ಬಂದಿದ್ದು ಗೋವಾದಿಂದ. ಆವಾಗ ತುಂಬ ಚಿಕ್ಕದಿತ್ತು. ಅಮ್ಮನ ಮನೆಯಲ್ಲೂ ಅಮ್ಮ ಅಣ್ಣ ಎಲ್ಲ ಕರ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೋತಾಯಿದ್ರು. ಯಾಕಂದರೆ ಇವರು ಇಲ್ಲಿ ಒಬ್ಬರೇ ಇರ್ತಾಯಿದ್ರು. ಸೊ ಅವ್ರ ಹಸ್ಬೆಂಡು ಡ್ಯೂಟಿಗೆ ಹೋಗಿಬಿಡ್ತಿದ್ರು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರೋದು. ಸೊ ಡ್ಯೂಟಿಗೆ ನೈಟ್ ಡ್ಯೂಟಿ ಆಗಲಿ ಡೇ ಡ್ಯೂಟಿ ಆಗಲಿ ಯಾವಾಗ ಹೇಳ್ತಾರೋ ಅವಾಗ ಹೋಗಬೇಕು. ಪಾಪ ಇಟ್ಕೊಂಡು ಅವರಿಗೊಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಮ್ಮ ಅವರೇ ಎಲ್ಲ ಎತ್ಕೊಂಡು ಮನೇಲಿ ಇರ್ತಿದ್ಲು, ಆಟಾಡ್ಕೊಂಡಿರ್ತಿದ್ಲು, ತುಂಬ ಹೊತ್ತಿರ್ತಿದ್ಲು. ಹೊಟ್ಟೆ ಹಸ್ದಾಗ ಮಾತ್ರ ಅಳ್ತಾಯಿದ್ಲು. ಅವಾಗ ಅವ್ರ ಅಮ್ಮನ ಹತ್ರ ಬಿಟ್ಟು ಬರ್ತಾಯಿದ್ವಿ. ಸೊ ಇವಾಗೂ ಕೂಡ ಅಮ್ಮನ ಮನೆ ಖಾಲಿ ಇದ್ದಿದ್ರೆ ಅಲ್ಲೇ ಬರ್ತಿದ್ರಂತೆ. ಸೊ ಅಮ್ಮನ ಮನೆ ಫುಲ್ ಆಗಿತ್ತು. ಹಾಗಾಗಿ ಮತ್ತು ಅಲ್ಲೇ ಸ್ವಲ್ಪ ಹತ್ತಿರ ಮನೆ ಮಾಡಿದ್ದಾರೆ.
ಆ ಮನೆಯೂ ಕೂಡ ತುಂಬಾ ಚೆನ್ನಾಗಿದೆ. ದೀಪಕ್ ಜಿ ಅಂತೂ ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಸೊ ನಮ್ಮಮ್ಮಂಗಂತೂ ಅವ್ರ ಅಮ್ಮ ಥರನೇ ಅಷ್ಟು ಆಸೆ ಮಾಡೋರು. ಹಾಗೆ ಅವ್ರ ಮನೆಯಲ್ಲಿ ಫಿಶ್ಶು, ಫ್ರಾನ್ಸು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಹಾಗೆ ದೀಪಕ್ ಜಿ ಅವರು ಮಂಗಳೂರು ಸೈಡು, ಇವರು ಗೋವಾ ಸೈಡು. ಇಬ್ಬರು ಸೈಡು ಫಿಶ್ ಅಂತೂ ಫೇಮಸ್ಸು. ಹಾಗಾಗಿ ಅವ್ರ ಮನೆಯಲ್ಲಿ ಯಾವಾಗಲೂ ಡೈಲಿ ಅವ್ರಿಗೆ ಫಿಶ್ ಇಲ್ಲದೆ ಊಟನೇ ಹೋಗಲ್ಲ. ಏನೇ ಮಾಡಿರಲಿ ಫಿಶ್ ಫ್ರೈ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಡೈಲಿ ಮಾಡಿರ್ತಾರೆ. ಸೊ ಇವಾಗ ಪಾಪುಗೆ ನಾವೆಲ್ಲರೂ ಸೇರಿ ಆರತಿ ಮಾಡ್ತಾಯಿದ್ವಿ. ಅಂದರೆ ಎಲ್ಲರೂ ಆರತಿ ಮಾಡಿ ಅಂತ ಹೇಳಿದ್ರಲ್ಲ, ಎಲ್ಲರೂ ಸೇರಿ ಆರತಿ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ಫ್ರೂಟ್ ಸಲಾಡು ಮಾಡಿದರು. ಫ್ರೂಟ್ ಸಲಾಡ್ ಆ್ಯಕ್ಚುಲಿ ನಾವು ಮಾಡ್ತೀವಿ, ನಾನು ಸುಮಾರು ಕಡೆ ತಿಂದಿದ್ದೀನಿ. ಬಟ್ ಇವ್ರ ಮನೆಯಲ್ಲಿ ಒಂದೇನೋ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರ್ತಾರೆ. ನಾನು ಅಂತಿದ್ದೆ ಅಮ್ಮಂಗೆ, ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಬೇಗ ಬಂದಿದ್ದರೆ ನೋಡ್ಕೋಬೋದಿತ್ತು, ಅದು ಕೂಡ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು. ನಮ್ಮ ಮನೆಯವರು ಕೂಡ ಬಂದರು, ಅವರು ಕೆಲಸದಿಂದ 8:30ಗೆ ಬಂದರು. ಸೊ ನಾವು ಕೂತ್ಕೊಂಡು ಫ್ರೂಟ್ ಸಲಾಡ್ ಎಲ್ಲ ತಿಂತಾಯಿದ್ವಿ. ಹಾಗೆ ಇಲ್ಲಿ ನೋಡಿ, ನಾನು ಹೇಳ್ದಂಗೆ ಇವತ್ತು ಫಿಶ್ಶು, ಫ್ರಾನ್ಸ್ ಮಾಡಿಬಿಟ್ಟಿದ್ದಾರೆ. ಯಪ್ಪಾ, ಇವತ್ತು ಸೋಮವಾರ, ನಾವು ಯಾರೂ ತಿನ್ನೋದಿಲ್ಲ. ನಾನು ಅಂತ ಇದ್ದೆ, ಅಯ್ಯೋ ಸೋಮವಾರ ನೀವು ಫಿಶ್ ಮಾಡಿಬಿಟ್ಟಿದ್ದೀರಾ, ನನಗೆ ನಿಮ್ಮ ಮನೆ ಫಿಶ್ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ. ಏನಾಗಲ್ಲ ತಿನ್ನಿ ಅಂತ ಹೇಳಿದರು. ಬಟ್ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ನಾವು ಸೋಮವಾರ ತಿನ್ನೋದು ಇಲ್ಲ. ಅದರಲ್ಲಿ ಶಿವನ ಪೂಜೆ ಮುಗಿಸ್ಕೊಂಡು ಬಂದಿದ್ದು. ಸೊ ಅಲ್ಲಿ ದೀಪಕ್ ಜಿ ಅವರೇ ಕೊಡ್ತಾಯಿದ್ರು ಪಾಪ. ನಾನು ಅದಕ್ಕೆ ಅವರೆಲ್ಲ ಹಾಕಿ ಕೊಡ್ತಾಯಿದ್ರು. ನಾನು ಹೋಗಿ ಎಲ್ರಿಗೂ ಊಟ ಕೊಡ್ತಾಯಿದ್ದೆ. ಸೊ ಜಾಮೂನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಜಾಮೂನು, ಫ್ರೂಟ್ ಸಲಾಡು, ಫಿಶ್ ಫ್ರೈ, ಫ್ರಾನ್ಸ್ ಫ್ರೈ, ಹಾಗೆ ವೆಜಿಟೇಬಲ್ ರೈಸ್ ಮಾಡಿದರು. ವೆಜಿಟೇಬಲ್ ರೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಬಂದುಬಿಟ್ಟು ಜಾಮೂನು, ವೆಜಿಟೇಬಲ್ ರೈಸ್ ತಿಂದ್ವಿ. ನಮ್ಮ ಮನೆಯವರಿದ್ದು ತಿನ್ನಬೇಕಾ ತಿನ್ನಬಾರ್ದಾ ಅಂತ ಹೇಳಿ, ಸೊ ಅವರು ಕೂಡ, ಅವ್ರಿಗೂ ಮನಸ್ಸು ಒಪ್ಪಿಲ್ಲ, ಅವರು ತಿಂದಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಜಾಮೂನು, ಫಿಶ್ಶು, ಫ್ರಾನ್ಸ್ ಎಲ್ಲ ಅವ್ರು ಸ್ವಲ್ಪ ಕೊಟ್ಟರು, ತೊಗೊಂಡೋಗಿ ನಾಳೆ ತಿನ್ನಿ ಅಂತ ಹೇಳಿ. ಸರಿ ಆಯಿತು ಅಂತೇಳಿ ಇಸ್ಕೊಂಡು ಮನೆಗೆ ಹೋದ್ವಿ. ಸೊ ಖಂಡಿತ ನಿಮ್ಮೆಲ್ರಿಗೂ ಈ ಬರ್ತ್ಡೇ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬೈ ಬೈ ಫ್ರೆಂಡ್ಸ್.